ಒಂದು ಪ್ರಶ್ನೆ ಕೇಳಬೇಕು, ಈ ಒಂದು ಜರ್ನಿನಲ್ಲಿ ಏನೆಲ್ಲ ನೀವು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ? ಕಷ್ಟ ಅನ್ನೋದನ್ನ ನಾವು ಕಷ್ಟ ಅನ್ಕೋಬಾರ್ದು, ನಾವು ಪ್ರೀತಿಯಿಂದ ಮಾಡಬೇಕು. ನಮ್ಗೆ ಏನೇ ಕಷ್ಟ ಬಂದ್ರೂ ವಿ ಶುಡ್ ಫೇಸ್ ಇಟ್. ನಾನು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಪರ್ಸನ್ ಹೂ ವಾಂಟ್ಸ್ ಟು ಡು ಬಿಸ್ನೆಸ್, ಅದು ಅಗ್ರಿ ಬಿಸ್ನೆಸ್ ಇರ್ಬೋದು, ಬೇರೆ ಯಾವುದೇ ಬಿಸ್ನೆಸ್ ಯಾವುದು, ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಧೈರ್ಯ. ಸರ್ ಇಲ್ಲೇನಾಗಿದೆ, ಆಂಧ್ರ ಪ್ರದೇಶ್ ನೀವು ಹೇಳಿದ್ರಿ ಎಕ್ಸಾಂಪಲ್ ಆಗಿ, ಗುಜರಾತ್ ಹೇಳಿದ್ರಿ, ಅವ್ರಿಗಿರೋ ಅಷ್ಟು ಧೈರ್ಯ ನಮ್ಮ ಕರ್ನಾಟಕರಿಗೆ ಸ್ವಲ್ಪ ಭಯ ಪಡ್ತಾರೆ. ಇನ್ನು ಕೆಲವರು ಫಸ್ಟ್ ಜನರೇಷನ್ ಆಂಟ್ರಪ್ರನರ್ಸ್ ಇರ್ತಾರೆ, ಎಸ್, ಮನೇಲಿ ಯಾರು ಇರಲ್ಲ, ಅಂಥವ್ರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡೋದು ಖಂಡಿತ ದುಡ್ಡು ಕಳ್ಕೊತೀರಾ. ಗೊತ್ತಿದ್ದು ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ದುಡ್ಡು ಕಳ್ಕೊಳ್ಳೋ 1 or 2 rupees ಕಳ್ಕೊತೀರ, 10 ರೂಪಾಯಲ್ಲಿ 1-2 ರೂಪಾಯಿ ಕಳ್ಕೊತೀರ ಅಷ್ಟೇ ವಿನಃ ತುಂಬ ಪೂರ ನಿಮ್ಮಲ್ಲಿರೋದು ನಿಮ್ಮ ಪಾಕೆಟ್ ಪೂರ ಎಂಟಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸರ್. ಬಿಸ್ನೆಸ್ ಗುರು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಕ್ಕಿ ಡಿಜಿಟಲ್. ಪ್ರಮೋಟ್ ಯುವರ್ ಬ್ರ್ಯಾಂಡ್ ಥ್ರೂ ಡಿಜಿಟಲ್ ಮೀಡಿಯಾ. ಸ್ನೇಹಿತರೆ, ನಾವು ಬಿಸ್ನೆಸ್ ಗುರು ಈ ಕಾರ್ಯಕ್ರಮದಲ್ಲಿದ್ದೀವಿ. ಈಗ ಆಲ್ರೆಡಿ ನಾನು ಮಾತಾಡಿದ್ದೀನಿ ಪವನ್ ಅವ್ರ ಜೊತೆಗೆ. ಅರ್ಕಾ ಅನ್ನೋ ಒಂದು ಕಂಪನಿಯ ಮಾಲೀಕರು, ಚೇರ್ಮನ್. ಅರ್ಕಾ ಅನ್ನೋದೊಂದು ಆಗ್ರೋಪ್ರೋನಿಯರಿಲ್, ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ 360 ಡಿಗ್ರಿ ಒಂದು ಸೊಲ್ಯೂಷನ್ಗಳನ್ನ ಕೊಡುವಂಥ ಕಂಪನಿ. ಸುಮಾರು 8 ವರ್ಷ ಆಯಿತು ಶುರು ಮಾಡಿ. ಅದರ ಒಂದು ಜರ್ನಿನ ಅವ್ರು ಹೇಳ್ಕೊಂಡು ಬಂದರು. ಅದರ ಇನ್ನೊಂದು ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸಲ ಸ್ವಾಗತ ನಿಮಗೆ. ನಮಸ್ತೆ ಪವನ್ ಅವರೇ. ಮೊದಲನೇದಾಗಿ ಈ ಒಂದು ಜರ್ನಿನಲ್ಲಿ ಈಗ ನೀವು ಪ್ರೊಪ್ರೈಟರ್ಶಿಪ್ ಇದ್ದನ್ನು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದೀರಾ, ಮತ್ತು ಈಗ ನೀವು ಇನ್ವೆಸ್ಟ್ಮೆಂಟ್ ಕೂಡ ಹುಡುಕ್ತಾ ಇದ್ದೀರಾ. ಸೊ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು, ಈ ಒಂದು ಜರ್ನಿನಲ್ಲಿ ಏನೆಲ್ಲ ನೀವು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ, ಮತ್ತು ಹೇಗೆ ನೀವು ಅದನ್ನು ಸೊಲ್ಯೂಷನ್ಗಳನ್ನ ಕಂಡುಕೊಂಡ್ರಿ? ಸೊ ತುಂಬ ಚಾಲೆಂಜಸ್ ಫೇಸ್ ಮಾಡಿದೆ. ಸೊಲ್ಯೂಷನ್ಸ್ ಅಂದರೆ ಇಟ್ ವಾಸ್ ಲೈಕ್ ಮೈ ಓನ್. ಕಷ್ಟ ಅನ್ನೋದನ್ನು ನಾವು ಕಷ್ಟ ಅನ್ಕೋಬಾರ್ದು, ನಾವು ಪ್ರೀತಿಯಿಂದ ಮಾಡಬೇಕು. ನಮ್ಗೆ ಏನೇ ಕಷ್ಟ ಬಂದ್ರೂ ವಿ ಶುಡ್ ಫೇಸ್ ಇಟ್. ಬ್ಯಾಕ್ವರ್ಡ್ ತೊಗೊಳಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನೊಂದು ಕಂಪನಿಗೆ ಒಂದು ಪ್ರಾಡಕ್ಟ್ ಸಪ್ಲೈ ಮಾಡಬೇಕಾದ್ರೆ ಕ್ವಾಲಿಟಿ ಇಶ್ಯೂಸ್ ತುಂಬ ಬರ್ತಿತ್ತು. ಸೊ ನಾನೇ ಖುದ್ದಾಗಿ ಹೋಗಿ ಕ್ವಾಲಿಟಿ ಚೆಕ್ ಮಾಡೋವಂಥ ಪರಿಸ್ಥಿತಿ ಬರ್ತಿತ್ತು. ದಟ್ ಟೈಮ್ ವಿ ವಾಸ್ ನಾಟ್ ಹ್ಯಾವಿಂಗ್ ಎನಿ ಟೀಮ್, ನಾನು ಒಬ್ಬನೇ ಇದ್ದೆ ಆವಾಗ. ಏನು ಪ್ರಾಡಕ್ಟ್ ಅದು? ಮೆಕ್ಕೆಜೋಳ ಮತ್ತು ಬ್ರೋಕನ್ ರೈಸ್ ಅಂತ ಹೇಳಿ ಒಂದು ಕಂಪನಿ ಪೌಲ್ಟ್ರಿ ಸೆಕ್ಟರ್ಗೆ ಇಟ್ ಈಸ್ ಎ ರಾ ಮೆಟೀರಿಯಲ್. ಅದು ಅವರು ಒಂದು ಫಿನಿಶ್ ಪ್ರಾಡಕ್ಟ್ಸ್ ತಗೋಬೇಕು ಮಾಡಬೇಕಂತಂದ್ರೆ ಇದು ಪದಾರ್ಥ ಕಂಪಲ್ಸರಿ ಬೇಕು. ಸಮಥಿಂಗ್ ದೇ ಯೂಸ್ 60% ಆಫ್ ದಿಸ್ ಪ್ರಾಡಕ್ಟ್. ನನಗೆ ಇನ್ನೂ ಹೊಸದು ಆವಾಗ ವ್ಯಾಪಾರದಲ್ಲಿ. ನಾನು ಹೆದರಿ ಬ್ಯಾಕ್ ಸ್ಟೆಪ್ ಹಾಕ್ಬಿಟ್ಟಿದ್ದಿದ್ರೆ ಈ ಪದಾರ್ಥ ಸಮಥಿಂಗ್ ವರ್ತ್ ಆಫ್ 5 lakhs 6 lakhs ವರ್ತ್ ಆಫ್ ಮೆಟೀರಿಯಲ್ ಒಂದು ಟ್ರಕ್. ಸೊ ಅವಾಗ ಏನಾಗ್ತಿತ್ತು, ಹೆದರ್ಬಿಟ್ಟಿರೋ ಬ್ಯಾಕ್ಔಟ್ ಬಂದಿದ್ದಿದ್ರೆ ನಾನು ಇವತ್ತು ನಾನು ಈ ಸ್ಟೇಜಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಸರ್ ಒಂದು ಪ್ರಾಫಿಟಬಿಲಿಟಿ ಅಂತ ಒಂದು ಮಾಡೋಕ್ಕೆ ಹೋಗ್ತೀವಿ ಸರ್. ಎಲ್ಲರೂ ಮಾಡೋದು ಬಿಸ್ನೆಸ್ ಪ್ರಾಫಿಟ್ಗೋಸ್ಕರನೇ, ಬಟ್ ದಟ್ ಈಸ್ ನಾಟ್ ಓನ್ಲಿ ಎ ಮೋಟೋ, ಸರ್ವಿಸ್ ಈಸ್ ಆಲ್ಸೋ ಎ ಮೋಟೋ ಅಲ್ಲಿ. ಸೊ ಹೆದರಬಾರ್ದು ನನಗೆ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸಚ್ ದಟ್ ಒಂದ್ರಲ್ಲಿ ಪ್ರಾಫಿಟ್ ಬರುತ್ತೆ, ಇನ್ನೊಂದ್ರಲ್ಲಿ ಲಾಸ್ ಆಗುತ್ತೆ. ದಟ್ ಈಸ್ ಕಾಮನ್, ಬಿಸ್ನೆಸ್ ಅಂದಮೇಲೆ ಅದು ಕಾಮನ್. ನಾ ಹೆದರ್ಬಿಟ್ಟು ಬ್ಯಾಕ್ ಸ್ಟೆಪ್ ತೊಗೊಂಡ್ಬಿಟ್ರೆ ಅದು ಖಂಡಿತ ಆಗೋದಿಲ್ಲ. ಕರೆಕ್ಟ್. ಸೊ ಒಂದ್ರಲ್ಲಿ ಲಾಸ್ ಆಗುತ್ತೆ, ದಟ್ ಈಸ್ ಕಾಮನ್. ಸೊ ಈ ಥರದೊಂದು ಇದು ಒಂದು ಸಮಸ್ಯೆ ಬಗ್ಗೆ ಹೇಳಿದ್ರಿ. ಈ ಥರ ಬೇರೆ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಿದ್ದೀರಾ ನಿಮ್ಮ ಬಿಸ್ನೆಸ್ಸಲ್ಲಿ? ನಿಮ್ಮ ಎಸ್, ನಾನು ತುಂಬ ನಾನು ಅಗ್ರಿ ಡಿವಿಷನಲ್ಲಿ ನಾನು ಫಾರ್ಮರ್ ಲೆವೆಲಲ್ಲಿ ಇರಬೇಕಾದ್ರೆ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ರಾಂಗ್ ಪ್ರಾಡಕ್ಟ್ಸು ಕೊಟ್ಬಿಟ್ಟಿದ್ದೀನಿ. ಮೆಡಿಸನ್ ಸ್ಪ್ರೇ ಮಾಡಬೇಕಾದ್ರೆ ಆ ಟೈಮಲ್ಲಿ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ ಬೆಳೆ ಬರೋದ್ರಲ್ಲಿ. ಅವನು ತುಂಬ ನೋವು ತಿಂತಿದ್ದ ಫಾರ್ಮರು. ನಾನು ಅದಕ್ಕೆ ಟ್ರಸ್ಟ್ ಕೊಟ್ಟೆ. ನಾನು ಅದನ್ನು ಮತ್ತು ಅದೇ ಸ್ಟೇಜಿಗೆ ತೊಗೊಂಬರೋದಕ್ಕೆ ಮತ್ತೆ ಇನ್ನೊಂದು ಯಾವುದೋ ಕೆಮಿಕಲ್ ಸ್ಪ್ರೇ ಮಾಡಿಸ್ಬಿಟ್ಟು ಆ ಸ್ಟೇಜಿಗೆ ಮತ್ತು ವಾಪಸ್ ರಿಟರ್ನ್ ತೊಗೊಂಬಂದಿದೆ. ಆ ಈಲ್ಡನ್ನ 2 months 3 months ಆಗೋದನ್ನು 3.5 months 15 days 20 days ಡಿಲೇ ಆಗಿಬಿಡ್ತು ಅವರಿಗೆ. ಸೊ ಆ ಥರ ಚಾಲೆಂಜಸ್ಸು ಫೇಸ್ ಮಾಡಿದ್ದೆ. ಅವಾಗ ತುಂಬ ಚೆನ್ನಾಗಿ ನಂಗೆ ಸಪೋರ್ಟ್ ಸಿಕ್ತು ಫಾರ್ಮರ್ ಕಡೆಯಿಂದ. ಬೆಳೆ ಬೆಳೆಯೋ ರೈತ ನನಗೆ ಆ ಸಪೋರ್ಟ್ ಅವತ್ತು ನಾನು ಕೊಟ್ಟಿಲ್ಲ ಅಂದಿದ್ದರೆ ಇವತ್ತು ನಾನು ಈ ಸ್ಟೇಜಿಗೆ ಇರ್ತಾ ಇರಲಿಲ್ಲ. ರಿಯಲಿ ಐ ಥ್ಯಾಂಕ್ಫುಲ್ ಫಾರ್ ಫಾರ್ಮರ್ಸ್. ನೈಸ್. ಸೊ ಈಗ ನೀವು ಅಂದರೆ 13 ವರ್ಷಗಳ ಜರ್ನಿಯ ನಂತರ ನೀವು ಇದನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗ್ಬೇಕಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಓಕೆ, ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಕೂಡ ನೋಡ್ತಾ ಇದ್ದೀರಾ. ನೀವು ಯಾವ ಥರ ಇನ್ವೆಸ್ಟರ್ನ ನೀವು ನೋಡ್ತಾ ಇದ್ದೀರಾ? ಎಷ್ಟು ಇನ್ವೆಸ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಾ? ಮತ್ತು ಇನ್ವೆಸ್ಟ್ ಮಾಡಿದವ್ರಿಗೆ ಏನು ಲಾಭ ಬರುತ್ತೆ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಸಮಥಿಂಗ್ ಅರೌಂಡ್ ಇವತ್ತು ಕಮಾಡಿಟಿ ಟ್ರೇಡಿಂಗ್ ನಾನು ನಿಮ್ಗೆ ಹೇಳ್ದಂಗೆ 3x ಇದೆ. ಒಂದು ಶೇರ್ ಮಾರ್ಕೆಟ್ ಬೇರೆ ಮನಿ ಟ್ರೇಡಿಂಗಿಂತ ಇದರಲ್ಲಿ 3x ಇದೆ. ಸಚ್ ದಟ್ ಐ ಕ್ಯಾನ್ ಪ್ರಾಮಿಸ್ ದೆಮ್ ಒಳ್ಳೆ ಪ್ರಾಫಿಟಬಿಲಿಟಿ ನಾನು ಕೊಡ್ಬೋದು. ಬಿಕಾಸ್ ನಾನು ಅಗ್ರಿ ಒಂದು ಫಾರ್ಮರ್ ಲೆವೆಲಿಂದ ನಾನು ಪರ್ಚೇಸ್ ಮಾಡಿ ಒಂದು ಎಂಡ್ ಯೂಸರ್ಗೆ ಕೊಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾನು ಪ್ರಾಫಿಟ್ಸ್ ಅವ್ರಿಗೆ ತೊಗೊಂಬಂದು ಕೊಡ್ಬೋದು. ಆ್ಯಂಡ್ ಆಲ್ಸೋ ಐ ಮೀನ್ ಟು ಎಕ್ಸ್ಪೋರ್ಟ್ ಇಂಪೋರ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದೇ ಅನ್ನೋದು ಒಂದು 175 SKUs ಇದೆ FMCGನಲ್ಲಿ. ರೆಡಿ ಫುಡ್ಸ್ SKUs ಇನ್ ದ ಸೆನ್ಸ್ ಪ್ರಾಡಕ್ಟ್, ಒಂದು ವಾಟ್ ಟು ಸೇ ಕೇಸರಿ ಬಾತ್, ದೋಸಾ, ಇಡ್ಲಿ, ಆಮೇಲಿಂದ ಬಿಸಿಬೇಳೆ ಬಾತ್, ಪೊಂಗಲ್, ಈ ಥರ
ಥರದನ್ನೆಲ್ಲ ನಾವು SKUs ಅಂತ ಹೇಳ್ತೀವಿ. ಸೊ ಈ ಥರದ್ದು 175 ರೆಸಿಪೀಸ್ ಇದೆ ನನ್ನ ಹತ್ರ, ಟು ಬಿ ಇನ್ ನಾರ್ಮಲ್ ಲ್ಯಾಂಗ್ವೇಜಲ್ಲಿ 175 ರೆಸಿಪೀಸ್ ಇದೆ ನನ್ನ ಹತ್ರ. ನನ್ನ ಇನ್ನೋಸ್ R&D ಇದೆ. ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಲಾಂಚ್ ಆಗಬೇಕಂತಂದರೆ ಆ ಪ್ರಾಡಕ್ಟ್ನ ವಿತಿನ್ 1 ಅವರಲ್ಲಿ ನಾವು ರೆಡಿ ಮಾಡ್ತೀವಿ. ಅವ್ರ ಟೇಸ್ಟ್ ತಕ್ಕನಂಗೆ ನಾವು ಮಾಡಿ ಕೊಡ್ತೀವಿ. ಸೊ ದಟ್ ಇಟ್ ವಿಲ್ ಬಿ ಅನ್ ಯೂನಿಕ್ ಪ್ರಾಡಕ್ಟ್ ಫಾರ್ ಇನ್ವೆಸ್ಟರ್ಸ್ ಆ್ಯಂಡ್ ಸೇಲ್ಸ್ ತುಂಬ ಚೆನ್ನಾಗಿ ನಾವು ಮಾಡಿಸ್ಕೊಡ್ತೀವಿ. ಆ್ಯಂಡ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಇನ್ವೆಸ್ಟರ್ಗೆ ಬೇಕಾಗಿರೋದು ಪ್ರಾಫಿಟ್. ಆ ಪ್ರಾಫಿಟ್ಗೆ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಏನು ಬೇಕೋ ಅನುಕೂಲ ಮಾಡಿ ಕೊಡ್ತೀವಿ. ಆ್ಯಂಡ್ ವಿಚ್ ಇಸ್ ನಾಟ್ ಹರ್ಟಿಂಗ್ ಫಾರ್ಮರ್ ಒನ್ಸ್ ಅಗೇನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಪ್ರಾಫಿಟ್ ಫಾರ್ಮರ್ಗೂ ಇರುತ್ತೆ, ಇನ್ವೆಸ್ಟರ್ಗೂ ಇರುತ್ತೆ, ಇಬ್ಬರಿಗೂ ಇರುತ್ತೆ. ಈಗ ನೀವು ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಯಾವ ರೇಂಜಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ತೀರಾ? ಆಮೇಲೆ ಯಾರು ಇನ್ವೆಸ್ಟ್ ಮಾಡ್ಬೋದು? ಇನ್ ದ ಸೆನ್ಸ್ ಯಾವ ಬ್ಯಾಕ್ಗ್ರೌಂಡ್ ಇನ್ವೆಸ್ಟ್ ಮಾಡ್ಬೋದು? ಬರೀ ದುಡ್ಡಿದೆ ಅಂತ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಅವ್ರಿಗೂ ಯಾವುದೊಂದು ಬ್ಯಾಕ್ಗ್ರೌಂಡಲ್ಲಿ ಇರಬೇಕಾ? ಅವರು ಹೇಗೆ? ನಥಿಂಗ್ ಸರ್. ಅವ್ರಿಗೆ ಮೆಂಟಾಲಿಟಿ ಏನಿರುತ್ತೆ, ಒಂದು ಇನ್ವೆಸ್ಟರ್ ಮೆಂಟಾಲಿಟಿ, ಇಟ್ ಈಸ್ ವೆರಿ ಸಿಂಪಲ್. ನಾನು ಇಷ್ಟು ಒಂದು ಸಮ್ ಆಫ್ ಅಮೌಂಟ್ ನಾನು ಹಾಕಿದ್ದೀನಿ ಅಂತ ಅಂದಾಗ ನನಗೆ ಎಷ್ಟು ಪ್ರಾಫಿಟ್, ರಿಟರ್ನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಅವ್ರು ಯೋಚನೆ ಮಾಡ್ತಾರೆ. ಬೇರೆ ಥರ ಯೋಚನೆ ಮಾಡಲ್ಲ. ಆ್ಯಂಡ್ ಸೆಕ್ಯೂರಿಟಿ ಯೋಚನೆ ಮಾಡ್ತಾರೆ. ನನ್ನ ಹಣಕ್ಕೆ ಸೆಕ್ಯೂರ್ ಇದೆಯಾ, ಕಂಪನಿ ಮುಚ್ಕೊಂಡು ಹೋಗುತ್ತಾ, ಇಲ್ಲಾಂದರೆ ಸಸ್ಟೈನಬಿಲಿಟಿ ಇದೆಯಾ ಅನ್ನೋದಷ್ಟೇ ಅವ್ರು ಯೋಚನೆ ಮಾಡ್ತಾರೆ. ದೇ ಆರ್ ನಾಟ್ ಬಾದರಿಂಗ್ ಅಬೌಟ್ ಆಪರೇಷನ್ಸ್ ಎಲ್ಲಾನು. ಸ್ಟಿಲ್ ದೇ ಹ್ಯಾವ್ ಟು ಲುಕ್ ಆನ್ ಆಪರೇಷನ್ಸ್, ವೆದರ್ ವಿ ಆರ್ ಆಪರೇಟಿಂಗ್ ಪ್ರಾಪರ್ಲಿ, ಮಿಸ್ಯೂಸ್ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದನ್ನಷ್ಟೇ ಅವ್ರು ಆಪರೇಟ್ ಮಾಡೋದಕ್ಕೆ ಥಿಂಕ್ ಮಾಡ್ತಾರೆ ಅಂತ ನನ್ನ ಉದ್ದೇಶ. ಸೊ ಯಾವ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಅವ್ರು ಬಂದು ಇನ್ವೆಸ್ಟ್ ಮಾಡ್ಬೋದು. ಯಾವ ರೇಂಜಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದಾರೆ? ಸುಮ್ಮನೆ ಕೇಳ್ತಾ ಇರೋದು. ಯು ನೀಡ್ ನಾಟ್ ಬಿ ಸ್ಪೆಸಿಫಿಕ್, ಬಟ್ ನಾನು ಸುಮ್ಮನೆ. ಸೊ ವಿ ಆರ್ ಲುಕಿಂಗ್ ಇನ್ ಕ್ರೋರ್ಸ್ ಟುಗೆದರ್ ಸರ್, ಬಿಕಾಸ್ ನಾವು ಎಕ್ಸ್ಪೋರ್ಟ್ ಇಂಪೋರ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಕ್ಯಾಂಪೇನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಆಲ್ಸೋ ನಮ್ಮದೇ ಒಂದೊಂದು ಔಟ್ಲೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ ಫ್ಯೂಚರ್ ಕೆಫ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಒಂದು US ಆಗ್ಬೋದು, UK, ದುಬೈ ಆ ಕಡೆ ಎಲ್ಲನೂ ನಮ್ಮದೇ ಅನ್ನೋದೊಂದು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಮೋರ್ ಸೂಪರ್ ಮಾರ್ಕೆಟ್ಸ್ ಥರ ಪ್ಲಾನ್ ಮಾಡ್ತಾ ಇದ್ದೀವಿ. ಸಚ್ ದಟ್ ಅಲ್ಲಿ ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆ್ಯಸ್ ವಿ ಆರ್ ಎ ಸ್ಟಾರ್ಟಪ್, ಇವತ್ತಿನ ನನ್ನ ಬಿಸ್ನೆಸ್ಗೆ ಇವತ್ತು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇರೋದಕ್ಕೆ ನಾನು ಐ ಕ್ಯಾನ್ ಮ್ಯಾನೇಜ್. ಬಟ್ ಇನ್ ಫ್ಯೂಚರ್ ನಂದು ಈ ಥರ ವಿಷನ್ಸ್ ಇರೋದ್ರಿಂದ ಫಾರ್ಮ್ ಟು ಕುಕ್ ನನ್ನ ವಿಷನ್ ಇರೋದೇನೋ ಒಂದು ಫಾರ್ಮರ್ ಲೆವೆಲಿಂದ ಒಂದು ಕಿಚನ್ ಲೆವೆಲ್ವರೆಗೂ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಇನ್ಸಫಿಷಿಯೆಂಟ್ ಆಗುತ್ತೆ. ಸಚ್ ದಟ್ ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಇನ್ವೆಸ್ಟರ್ಸ್ನ ಕರ್ಕೊಂಡ್ಬಂದು ಅವ್ರಿಗೂ ಈ ಥರ ಒಂದು ಪ್ರಾಫಿಟಬಿಲಿಟಿ ಅಂತ ತೋರಿಸ್ಬಿಟ್ಟು ಒಂದು ನ್ಯೂ ಇನ್ವೆನ್ಷನ್, ಒಂದು ರೆವಲ್ಯೂಷನ್ಗೆ ಒಂದು ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ನೋಡ್ಬೋದು. ನಮ್ಮದ್ರಲ್ಲೇ ಒಂದು ಸಪ್ರೇಟ್ ಆಗಿರೋ ಒಂದು ಯೂನಿಕ್ ಟೆಕ್ನಾಲಜಿ ತರ್ತಾ ಇದ್ದೀವಿ. ಸೊ ಅವ್ರಿಗೆ ಇನ್ವೆಸ್ಟ್ಮೆಂಟ್ಗೆ ಏನಾಗುತ್ತೆ, 100% ಪ್ರಾಫಿಟ್ ಬರುತ್ತೆ. ಯೂನಿಕ್ ಟೆಕ್ನಾಲಜಿ ನೀವು ಹೇಳ್ತಾ ಇರೋದು? AI ಟೆಕ್ನಾಲಜಿ ತರ್ತಾ ಇದ್ದೀವಿ, ವಿಚ್ ಈಸ್ ಲೈಕ್ ಫಾರ್ಮರ್ ಲೆವೆಲೆಲ್ಲ. ಆಸ್ ಎನ್ ಪ್ರೀವಿಯಸ್ ಕ್ವಶನ್ಸ್ ನಾನು ಹೇಳ್ದಂಗೆ, ಆ ಫಾರ್ಮರ್ ಲೆವೆಲಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ, ಒಂದು ಎಂಡ್ ಯೂಸರ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಒಂದು ಟೆಕ್ನಾಲಜಿ ತರೋದ್ರಿಂದ ನಮಗೇನಾಗುತ್ತೆ, ಅವ್ನಿಗೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಪ್ರಾಫಿಟಬಿಲಿಟಿ ತಂದುಕೊಡ್ತೀವಿ. ಈ ಕರ್ನಾಟಕದಲ್ಲಿ ನಮ್ಮ ಹತ್ರ ನೀವು ಹೇಳ್ದಂಗೆ ಬ್ಯಾಕ್ ಬೋನ್ ನಮ್ಮ ಅಗ್ರಿ ಡಿವಿಷನ್ ಬೀದರಿಂದ ಹಿಡ್ಕೊಂಡು ಚಾಮರಾಜಪೇಟೆ ತನಕ ಕೋಟ್ಯಾಂತರ ರೈತರಿದ್ದಾರೆ. ಓಕೆ, ನಿಮ್ಮನ್ನು ಅವ್ರು ಅಪ್ರೋಚ್ ಮಾಡಬೇಕು ಅಂದರೆ ಹೆಂಗೆ ಅಪ್ರೋಚ್ ಮಾಡಬೇಕು? ಅಂದರೆ ನೀವು ಎಲ್ಲೆಲ್ಲಿ ಇದ್ದೀರಾ, ಅಂದರೆ ಜಾಗ್ರಫಿಕಲಿ, ಅಂದರೆ ನೀವು ಲಾಜಿಸ್ಟಿಕಲಿ ಅವ್ರಿಗೆ ರೀಚ್ ಆಗಬೇಕು ಅಂದರೆ ಹೆಂಗೆ? ಫಿಸಿಕಲಿ ರೀಚ್ ಆಗಬೇಕಂದ್ರೆ ಸರ್, ಇವತ್ತು ನಮ್ಮ ಪ್ರೆಸೆಂಟ್ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿದೆ, ರಾಣಿಬೆನ್ನೂರಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ, ಹಾಸನಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ, ಶಿವಮೊಗ್ಗದಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ, ಇವತ್ತೊಂದು ದಾವಣಗೆರೆ ಗುಲ್ಬರ್ಗ ಏರಿಯಾದಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ. ಸಚ್ ದಟ್ ನಾವು ಪಾನ್ ಇಂಡಿಯಾ ನಾವು ಪ್ಲೇಸ್ ಬಿಹಾರಲ್ಲಿ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಇದ್ದೀವಿ, ಆ್ಯಂಡ್ US ಅಲ್ಲಿ ಇದ್ದೀವಿ ಆಸ್ ಆಫ್ ನೌ, ಆ್ಯಂಡ್ ದುಬೈಯಲ್ಲಿ ಇದ್ದೀವಿ, ಆ್ಯಂಡ್ ಮಲೇಷ್ಯಾದಲ್ಲಿದ್ದೀವಿ. ಸೊ ಅಲ್ಲಲ್ಲಿ ಅನ್ನೋದೊಂದು ಬ್ರಾಂಚ್ ಆಫೀಸಸ್ ಓಪನ್ ಮಾಡಿದ್ದೀವಿ. ಅದಕ್ಕೆ ಅನ್ನೋದಂಥ ಒಂದು ಕನೆಕ್ಟಿವಿಟಿ, ಒಂದು ಕಾಲ್ ಸೆಂಟರ್ಸ್ ಅನ್ನೋದೊಂದು ಓಪನ್ ಮಾಡಿದ್ದೀವಿ, ಆ್ಯಂಡ್ ಮೇಲ್ಸ್ ಇದೆ, ವೆಬ್ಸೈಟ್ಸಲ್ಲಿ ನೋಡ್ಬೋದು ನಮ್ಮನ್ನು. ಸೊ ತುಂಬ ಸಿಂಪ್ಲಿಫೈ ಆಗಿ ಇಟ್ಕೊಂಡಿದ್ದೀವಿ ಸರ್. ಒಂದು ವಿಲೇಜ್ ಪೀಪಲ್ವರೆಗೂ ನಮಗೆ ಗೊತ್ತಿದೆ ಅರ್ಕ ಅನ್ನೋದು. ಇವತ್ತೊಂದು ರಾಣಿಬೆನ್ನೂರಲ್ಲಿ ಒಂದು 40-50 ಕಿಲೋಮೀಟರ್ಸ್ ಇಂಟರ್ನಲ್ ವಿಲೇಜ್ ಇರೋರ್ಗು ಅರ್ಕ ಅನ್ನೋದು ಏನಿದೆ ಅನ್ನೋದು ಗೊತ್ತಿದೆ. ಅವರಿಗೆ ಡೈಲಿ ಮಾರ್ಕೆಟ್ ರಿಪೋರ್ಟ್ ಕೊಡ್ತಾ ಇರ್ತೀವಿ. ಇವತ್ತಿನ ನಿನ್ನ ಪದಾರ್ಥದ್ದು ಇದೇ ನಿನ್ನ ಮಾರ್ಕೆಟ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಮಾಡ್ತಾ ಇದ್ದೀವಿ ಸರ್. ಸೊ ಈ ಥರ ನಾವು ರೀಚ್ ಆಗಿದ್ದೀವಿ. ವಂಡರ್ಫುಲ್. ಸೊ ಈಗ ಯಾರಾದರೂ ರೀಚ್ ಆಗಬೇಕು ನಿಮಗೆ ಅಂತಂದ್ರೆ ನಿಮ್ಮ ನಂಬರ್ನ ಕೊಡ್ಬೋದಾ? ನಿಮ್ಮದು ಕಂಪನಿ ನಂಬರ್? ಶೋರ್ ಡೆಫಿನೆಟ್ಲಿ ಸರ್. ಇವತ್ತು ನಂದರಲ್ಲಿ 55 ಲಕ್ಷ ನಂಬರ್ ಇದೆ ನಂದರಲ್ಲಿ. ಸೊ 55 ಲಕ್ಷ ನಂಬರ್ಗೂ ಇವತ್ತು ನನ್ನ ಮೆಸೇಜ್ ಹೋಗುತ್ತೆ, ಇವತ್ತು ನನ್ನ ಪ್ರಾಡಕ್ಟ್ ಈ ರೇಟ್ ಇದೆ, ನಿಮ್ಮಲ್ಲಿ ನಾನು ಈ ರೀತಿ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಮುಖ್ಯ ಬಿಸ್ನೆಸ್ಸಲ್ಲಿ ಅಲ್ವಾ? ಹೌದು. ಈಗ ನೀವೇನು ಮಾಡ್ತಾ ಇದ್ದೀರಾ, ಇನ್ನೊಬ್ಬರು ಮೀಡಿಯೇಟರ್ ಏನು ಮಾಡ್ತಾ ಇದ್ದಾರೆ, ಅಥವಾ ಮರ್ಚೆಂಟ್ ಏನು ಮಾಡ್ತಾ ಇದ್ದಾರೆ, ಯಾವ ಥರ ಸೇಲ್ ಮಾಡ್ತಾ ಇದ್ದಾರೆ, ರೈತ ಯಾವ ರೀತಿ ಬೆಳೆದಿದ್ದಾನೆ, ಇದು ಎಲ್ಲದ್ರ ಬಗ್ಗೆ ಒಂದು ಟ್ರಾನ್ಸ್ಪರೆನ್ಸಿ ಇರೋದು ತುಂಬ ಮುಖ್ಯ. ಆವಾಗಲೇ ವಿಶ್ವಾಸ ಇರುತ್ತೆ ನಿಮ್ಮ ಮೇಲೆ. ಸೊ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀರಾ? ಅಗೇನ್ ಇದನ್ನ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ತಾರೆ ಅಂದರೆ ರೈತನ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ತಾ ಇದ್ದೀನಿ. ಹೌದು ಸರ್. ಅಲ್ವಾ? ಈಗ ನಾನೊಂದು ಬೆಳೆ ಬೆಳೆದಿದ್ದೀನಿ, ನನ್ನ ಬೆಳೆ ನನಗೆ ಎಷ್ಟು ದುಡ್ಡು ಕೊಟ್ಟರು, ಇವ್ರಿಗೆ ಎಷ್ಟು ಲಾಭ ಆಯಿತು, ನಂಗೆ ಲಾಸ್ ಆಯ್ತಾ, ನನಗೆ ಲಾಭ ಆಯ್ತಾ, ಅವ್ನಿಗೆ ಗೊತ್ತಾಗೋದಿದೆಯಲ್ಲ, ಅಂದರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಒಂದು ರೈತನಿಗೆ ಎಲ್ಲ ಆಗ್ತಿದೆ, ಸಸ್ಪೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ನೀವು ಹೇಳ್ದಂಗೆ ಅವನ ಬೆಲೆ ಯಾವುದು ಅಂತ ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ, ಎಂಡ್ ಯೂಸರ್ ಬೆಲೆ ಅವ್ರ ರೈತನಿಗೆ ಕೊಡ್ತಾ ಇದೀವಿ.
ಸೊ ಇವತ್ತು ಎಲ್ಲ ಬಿಸ್ನೆಸ್ ಮ್ಯಾನ್ ಮೆಂಟಾಲಿಟಿ ಏನಿರುತ್ತೆ, ಪ್ರಾಫಿಟ್ ಮಾಡಬೇಕಂತಾನೆ ಇರುತ್ತೆ. ಆದರೆ ಅದು ಕ್ಯಾಪ್ ಲಿಮಿಟ್ ಇರಬೇಕು, ಇಷ್ಟೇ ಪ್ರಾಫಿಟ್ ಅನ್ನೋದು ಇರಬೇಕು, ಅಬ್ನಾರ್ಮಲ್ ಹೋಗಬಾರ್ದು, ವಿಚ್ ಇಸ್ ಹ್ಯಾಂಪರಿಂಗ್ ಒನ್ಸ್ ಅಗೇನ್ ಫಾರ್ಮರ್. ಅವ್ರಿಗೇನು ಹೇಳ್ತೀನಿ, 10 ರೂಪಾಯಿ ಪದಾರ್ಥನ ನಾನು ಸೇಲ್ ಮಾಡ್ತಿರೋದು 12 ರೂಪಾಯಿ 13 ರೂಪಾಯಿಗೆ, ನೀನು ದಯವಿಟ್ಟು ನನಗೆ 10 ರೂಪಾಯಿ ಕೊಡು ಅಂತ ನಾವು ಅಲ್ಲೇ ಓಪನ್ ಅಪ್ ಮಾಡಿ ತೋರಿಸ್ಬಿಡ್ತಾ ಇದ್ದೀವಿ. ಡೈಲಿ ಮೆಸೇಜ್ ಆಗ್ತಾ ಇದ್ದೀವಿ ನಾವು ಅದರಲ್ಲಿ, ಇದು ಪದಾರ್ಥ, ಇದು ಸೇಲ್ ಪಾಯಿಂಟ್ ರೇಟು, ನಾನು ನಿನ್ನ ಹತ್ರ ಖರೀದಿ ಮಾಡ್ತಿರೋ ರೇಟು ಅಂತ ಹೇಳ್ಬಿಟ್ಟು. ಈಸ್ ವೆರಿ ಓಪನ್, ಈಸ್ ವೆರಿ ಹ್ಯಾಪಿ. ಅವ್ನು ನಿನ್ನ ಲಾಭ ತಗೊಳ್ಳಿ ಅಂತ ಹೇಳ್ತಿದ್ದೆ. ಬಿಕಾಸ್ ಅವ್ರು ನಾವಲ್ಲಿ 1 ಮಂತ್ 60 ಡೇಸ್ 30 ಡೇಸ್ 6 ಮಂತ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ದುಡ್ಡಿಗೆ. ರೈತನಿಗೆ ನಾನು ಇಮಿಡಿಯೇಟ್ ಪೇಮೆಂಟ್ ಕೊಡ್ತಾ ಇದ್ದೀನಿ, ಅವ್ನು ಸಾಲ ತೀರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಖಂಡಿತ ಕಮ್ಮಿ ಕೊಡ್ತಾನೆ. 2 ರೂಪಾಯಿ ಕಮ್ಮಿ ಅಂದ್ರೂ ಕೊಟ್ಟೇ ಕೊಡ್ತಾನೆ. ಕರೆಕ್ಟ್. ಇಲ್ಲಿ ಅವ್ನಿಗೆ ಅಬ್ನಾರ್ಮಲ್ ಪ್ರಾಫಿಟ್ಸ್ ಅನ್ನೋದು ನಾವು ತಗೊಂತಿಲ್ಲ ಅನ್ನೋದು ಅವ್ನ ಕಣ್ಣಿಗೆ ಕಾಣಿಸ್ತಿದೆ. ಸೊ ಈಸ್ ಟ್ರಸ್ಟಿಂಗ್ ಅಸ್, ಅರ್ಕಾನ ಟ್ರಸ್ಟ್ ಮಾಡ್ತಿದ್ದಾನಲ್ಲಿ. ನೈಸ್. ಪವನ್ ಅವರು, ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ, ರೈತರ ಬಗ್ಗೆ ಮತ್ತು ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಇದು ಬಿಸ್ನೆಸ್ ಗುರು ಅಂತ ಈ ಕಾರ್ಯಕ್ರಮದ ಹೆಸರು. ಅಂದರೆ ತುಂಬ ಜನ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ಕಾರ್ಯಕ್ರಮ ಬೇಸಿಕಲಿ. ಅಂದರೆ ಯಾಕಂದ್ರೆ ನಮ್ಮ ಹತ್ರ ಎಸ್ಪೆಷಲಿ ಕರ್ನಾಟಕದಲ್ಲಿ ಬಿಸ್ನೆಸ್ ಮೆಂಟಾಲಿಟಿ ತುಂಬಾ ಕಡಿಮೆ ಅಲ್ವಾ? ಆಂಧ್ರ ಪ್ರದೇಶ ಕಂಪೇರ್ ಮಾಡಿದ್ರೆ, ತಮಿಳುನಾಡು ಕಂಪೇರ್ ಮಾಡಿದ್ರೆ, ಗುಜರಾತ್ ಕಂಪೇರ್ ಮಾಡಿದ್ರೆ, ಸೊ ವಿ ಆರ್ ಲ್ಯಾಕಿಂಗ್ ಬಿಹೈಂಡ್. ಸೊ ಹಿಂಗಾಗಿ ನಾನು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಪರ್ಸನ್ ಹೂ ವಾಂಟ್ಸ್ ಟು ಡು ಬಿಸ್ನೆಸ್, ಅದು ಅಗ್ರಿ ಬಿಸ್ನೆಸ್ ಇರ್ಬೋದು, ಬೇರೆ ಯಾವ್ದು ಬಿಸ್ನೆಸ್ ಯಾವುದು, ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್, ಇಲ್ಲಿ ನಾನು ಅವ್ರಿಗೆ ಸಿನ್ಸಿಯರ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಧೈರ್ಯ. ಸರ್, ಇಲ್ಲೇನಾಗಿದೆ, ಆಂಧ್ರ ಪ್ರದೇಶ್ ನೀವು ಹೇಳಿದ್ರಿ ಎಕ್ಸಾಂಪಲ್ ಆಗಿ, ಗುಜರಾತ್ ಹೇಳಿದ್ರಿ, ಅವ್ರಿಗಿರೋ ಅಷ್ಟು ಧೈರ್ಯ ನಮ್ಮ ಕರ್ನಾಟಕರಿಗೆ ಸ್ವಲ್ಪ ಭಯ ಪಡ್ತಾರೆ. ಏನೇ ದುಡ್ಡು ಹಾಕಿದ್ರೂ ಕಳ್ಕೊಂಡ್ಬಿಡ್ತೀನೇನೋ ಅಂತ ಭಯ ಪಡ್ತಾರೆ. ನಾವು ಏನು ಮಾಡಿದ್ರೂ ಕಳ್ಕೊಳ್ಳೋದಿಲ್ಲ. ಒಂದು ಏನೇ ಇನ್ವೆಸ್ಟ್ ಮಾಡಿದ್ರೂ ನಮ್ಮ ಕ್ಯಾಪ್ ಲಿಮಿಟ್ ಇರಬೇಕು. ಇವತ್ತು ನನ್ನ ಶಕ್ತಿ ಫಾರ್ ಎಕ್ಸಾಂಪಲ್ ಒಂದು 10 ರೂಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು ಇನ್ವೆಸ್ಟ್ ಒಂದು ಟ್ರಯಲಿಗೆ ಒಂದು 5 ರೂಪೀಸ್ ಮಾಡಿ, 3 ರೂಪೀಸ್ ಮಾಡಿ, ಅದ್ರ ಬಗ್ಗೆ ಅನುಭವ ತಗೊಳ್ಳಿ. ಅನುಭವ ತಗೊಂಡಿದ್ದು ಆದ್ಮೇಲಿಂದ ನೀವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ, ಒಂದು ಪೈಲಟ್ ರನ್ ಅನ್ನೋದೊಂದು ಮಾಡಿ, ಭಯ ಪಡಬೇಡಿ. ಇವತ್ತು ಏನೇ ಭಯ ಪಟ್ಟರು ಒಂದು ಬ್ಯಾಕ್ ಸ್ಟೆಪ್ ಅನ್ನೋದು ಯಾಕೆ ಹಾಕ್ತಿದ್ದೀವಿ ಅಂತಂದರೆ, ಇಫ್ ಯು ಆರ್ ಹ್ಯಾವಿಂಗ್ ನಿಮ್ಮ ಏಮ್ ಒಂದು 10th ಸ್ಟೆಪ್ಸ್ಗೆ ಇರ್ತಾರೆ, ಏಮ್ ಫಾರ್ 11th ಸ್ಟೆಪ್. ಆ 11th ಸ್ಟೆಪ್ ಅಟ್ಲೀಸ್ಟ್ ವಿಲ್ ಸಕ್ಸಸ್ ಫಾರ್ 10th ಸ್ಟೆಪ್. ಭಯಪಟ್ಟು ನಾನು ಹೋಗೋದೇ ಇಲ್ಲ ಅಂತ ಇತ್ತು ಅಂದಾಗ ಅವ್ರು ಯಾವುದಕ್ಕೂ ಜೀವನದಲ್ಲಿ ಸಕ್ಸಸ್ ಆಗೋದೇ ಇಲ್ಲ. ಸೊ ದಿಸ್ ಇಸ್ ಓನ್ಲಿ ನನ್ನ ಅಬ್ಸರ್ವೇಷನ್ ಪ್ರಕಾರ ಇದೇ ನಾನು ನೋಡಿರೋದು ಸರ್ ನಮ್ಮ ಕನ್ನಡಿಗರಲ್ಲಿ. ಸೊ ಇದನ್ನು ತುಂಬ ಜನ ನಂಗೆ ಹೇಳಿದ್ದಾರೆ. ಅಂದರೆ ಬಿಸ್ನೆಸ್ ಮೆನ್, ನಾನು ಒಂದು ಕೇಳಿದೆ, ಬಿಸ್ನೆಸ್ ಮೆನ್ನ ಮುಖ್ಯ ಲಕ್ಷಣ ಏನು ಅಂತೇಳಿ. ಬಿಸ್ನೆಸ್ ಮೆನ್ ತುಂಬ ಬುದ್ಧಿವಂತ ಇರ್ತಾನ, ಬಿಸ್ನೆಸ್ ಮನ್ಗೆ ಎಲ್ಲ ಗೊತ್ತಿರುತ್ತಾ, ಬಿಸ್ನೆಸ್ ಮನ್ಗೆ ಏನೆಲ್ಲ ಗೊತ್ತಿರುತ್ತೆ ಅಂತ ನಾನು ಕೇಳಿದಾಗ ಒಬ್ರು ಹೇಳಿದ್ರು, ಬಿಸ್ನೆಸ್ ಮನ್ಗೆ ಏನು ಗೊತ್ತಿರಲ್ಲ, ಆದ್ರೆ ಒಂದು ಕ್ವಾಲಿಟಿ ಇರುತ್ತೆ, ಧೈರ್ಯ ಇರುತ್ತೆ ಬಿಸ್ನೆಸ್ ಮನ್. ಎಕ್ಸಾಕ್ಟ್ಲಿ. ಆ ಧೈರ್ಯದಿಂದನೇ ಆತ ಎಲ್ಲ ತಿಳ್ಕೊತಾನೆ, ಎಲ್ಲ ಮಾಡ್ತಾನೆ. ಹೌದು. ಸೊ ಬಹಳಷ್ಟು ಜನರ ಹತ್ರ ಎಲ್ಲ ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಧೈರ್ಯ ಇರಲ್ಲ. ಎಕ್ಸಾಕ್ಟ್ಲಿ. ಸೊ ಹಿಂಗಾಗಿ ನೀವು ಹೇಳಿದ ನಂಗೆ ಇಟ್ಸ್ 100% ಕರೆಕ್ಟ್ ಅಂತ. ಎಕ್ಸಾಕ್ಟ್ಲಿ. ಈಗ 2 ಥರದ್ದು ವ್ಯಕ್ತಿಗಳಿರ್ತಾರೆ. ಒಂದೇನಂತಂದ್ರೆ ಆಲ್ರೆಡಿ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಓಕೆ, ಈಗ ನೀವು ಕೂಡ ಒಂದು ಹಂತಕ್ಕೆ ಬಿಸ್ನೆಸ್ ಫ್ಯಾಮಿಲಿಂದಾನೆ ಬಂದಿರೋದು ಅಲ್ವಾ? ಸೊ ನೀವು ಸೆಕೆಂಡ್ ಜನರೇಷನ್ ಆಂಟ್ರಪ್ರನರ್ ಅಂತ ಹೇಳ್ಬೋದು. ಇನ್ನು ಕೆಲವರು ಫಸ್ಟ್ ಜನರೇಷನ್ ಆಂಟ್ರಪ್ರನರ್ಸ್ ಇರ್ತಾರೆ, ಮನೇಲಿ ಯಾರು ಇರಲ್ಲ, ಅಂಥವ್ರು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಅವ್ರ ಜರ್ನಿ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಿಮಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂಥವ್ರ ಬಗ್ಗೆ? ಸರ್, ಅಂಥವರಿಗೆ ನಾನೇನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಯಾರೋ ಒಬ್ಬರ ಒಂದು ಆಂಟ್ರಪ್ರನರ್ ಹತ್ರ ಒಂದು 6 months 1 year ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆ 1 year ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಓನಾಗಿ ಸ್ಟಾರ್ಟ್ ಮಾಡಿ. ಬಿಕಾಸ್ ಏನೂ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡೋದು ಖಂಡಿತ ದುಡ್ಡು ಕಳ್ಕೊಂತೀರಾ. ಗೊತ್ತಿದ್ದು ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ದುಡ್ಡು ಕಳ್ಕೊಳ್ಳೋ 1 or 2 ರೂಪೀಸ್ ಕಳ್ಕೊಂತೀರಾ. 10 ರೂಪಾಯಲ್ಲಿ 1-2 ರೂಪಾಯಿ ಕಳ್ಕೊಂತೀರಾ ಅಷ್ಟೇ ವಿನಃ ತುಂಬ ಪೂರ ನಿಮ್ಮಲ್ಲಿರೋದು ನಿಮ್ಮ ಪಾಕೆಟ್ ಪೂರ ಎಂಟಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸರ್. ನೀವು ಅಂದ್ರೆ ಒಂದು ಯು ಆರ್ ಕಮಿಂಗ್ ಫ್ರಮ್ ಎ ಬಿಸ್ನೆಸ್ ಫ್ಯಾಮಿಲಿ, ಬಟ್ ಸ್ಟಿಲ್ ನೀವು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ಮೇಲೆ ಇದನ್ನು ಶುರು ಮಾಡಿರೋದು. ಹೌದು, ಖಂಡಿತ ಸರ್, ಖಂಡಿತ. ಏನೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ ಅದನ್ನು ಹೇಳ್ಬೋದಾ? ಎಸ್ ಸರ್, ಒಂದು ಮೇಜರ್ ಇರೋದು ಇಲ್ಲಿ ಏನಾಗುತ್ತೆ, ಎಲ್ಲ ಬಿಸ್ನೆಸ್ ಮ್ಯಾನು ಪ್ರಾಫಿಟ್ ಮಾಡ್ಬೇಕಂತಾನೆ ನೋಡ್ತಿರೋದ್ರಿಂದ ಯಾವ ಥರ ಪ್ರಾಫಿಟ್ ಮಾಡಬೇಕು, ಯಾವ ಥರ ಜನಕ್ಕೆ ನಾನು ಕನ್ವೆ ಮಾಡಬೇಕು ಅನ್ನೋದನ್ನ ಮೇನ್ ಎಕ್ಸ್ಪೀರಿಯನ್ಸ್ ನಮಗೆ ಬೇಕಾಗಿರೋವಂಥದ್ದು. ಸೊ ಇವತ್ತು ನಾನು ಈ ಪದಾರ್ಥ ಕೊಡ್ತೀನಿ ಅಂದ ತಕ್ಷಣ ಕಾಂಪಿಟೇಟರ್ಸ್ ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಯಾವುದೋ ಒಂದು ಬೇಳೆ ತಗೊಳ್ಳಿ, ಬೇಳೆ ಬ್ರ್ಯಾಂಡ್ ಇರೋವಂಥದ್ದು ತುಂಬ ಒಂದು 10 ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡನ್ನೇ ಯಾಕೆ ಸೇಲ್ ಮಾಡಬೇಕು, ಇದನ್ನೇ ಯಾಕೆ ಲೈಕ್ ಮಾಡ್ತಾರೆ? ದೇರ್ ಆರ್ 2 ಕ್ವಾಲಿಟೀಸ್. ಫಸ್ಟ್ ಒಂದು ಹೆಲ್ತ್ ಇಶ್ಯೂಸ್ ನೋಡ್ಕೊತಾನೆ, ಆ ಕ್ವಾಲಿಟಿ ಯಾವ ಥರ ಇದೆ ಪದಾರ್ಥದಂತ ನೋಡ್ಕೊತಾನೆ, ಅವ್ನ ಪಾಕೆಟ್ ಸ್ಟ್ರೆಂತ್ ನೋಡ್ಕೊತಾನೆ, ಅದನ್ನು ನಾವು ಅನಲೈಸ್ ಮಾಡಬೇಕು. ಅವ್ನು ಬಂದಿರೋ ಕಸ್ಟಮರ್ ಯಾವ ಥರ ಇದ್ದಾರೆ, ಅವ್ನ ಶಕ್ತಿ ಏನು, ಅವ್ನ ಪಾಕೆಟಲ್ಲಿ ಇರೋದನ್ನ ಈ ಪದಾರ್ಥ ತಗೊಳ್ಳೋ ಶಕ್ತಿ ಇದೆಯಾ. ಸರ್, ಇವತ್ತೊಂದು ಬಟ್ಟೆನೇ ತಗೊಳ್ಳಿ, ಒಂದು ಅಲನ್ ಸೋಲಿ ಬಟ್ಟೆ ತಗೊಂಡಾಗ ಒಂದು ಶರ್ಟ್ ತಗೊಂಡ್ರೆ ಸಮಥಿಂಗ್ ಅರೌಂಡ್ 1800-2200 ರೂಪೀಸ್ ಇದೆ. ಅದೇ ಒಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಕ್ಕೆ ಹೋದಾಗ 200 ರೂಪೀಸ್ಗೂ ಶರ್ಟ್ ಸಿಗುತ್ತೆ. ವಿ ಹ್ಯಾವ್ ಟು ಕ್ಯಾಟಗರೈಸ್ ದ ಪೀಪಲ್. ನಾವು ಅವ್ನ ಶಕ್ತಿ ಏನಿದೆ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡಬೇಕು. ಒಂದು ಬಿಸ್ನೆಸ್ ಮ್ಯಾನ್ಗೆ ಬೇಕಾಗಿರುವಂಥ ಲಕ್ಷಣ ಅದನ್ನು ನಾವು ಅನಲೈಸ್ ಮಾಡಿದ ಆದಮೇಲಿಂದ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಪದಾರ್ಥ ನಿನಗೆ ಸೂಟ್ ಆಗುತ್ತೆ, ನೀನು ಇದನ್ನು ತಗೋಬಹುದು, ಇದು ನೀನು ಈ ಥರ ಇರುತ್ತೆ. ಅದನ್ನು ಪ್ಲಸ್ಸು ಮೈನಸ್ ಅವ್ನು ಎಕ್ಸ್ಪ್ಲೈನ್ ಮಾಡಿದಾಗ ಖಂಡಿತ ಅವ್ನು ಕನ್ವಿನ್ಸ್ ಆಗ್ತಾನೆ.
ನಾವು ಹೇಳಿದ ಪದಾರ್ಥ ತಗೊತಾನೆ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಲ್ಲಿ ಒಂದು ನನಗೊಂದು ಅರ್ಥ ಆಗಿದ್ದೇನೆ ಅಂದರೆ, ಒಂದು ಪಾಯಿಂಟ್ ಏನಂತಂದರೆ ಕ್ಯಾಟಗರೈಸೇಷನ್ ಮಾಡೋದು, ಕಸ್ಟಮರ್ ಅರ್ಥ ಮಾಡ್ಕೊಳ್ಳೋದು ಮತ್ತು ತುಂಬಾ ಮಾರ್ಜಿನ್ ಇಟ್ಕೊಂಡು ತುಂಬಾ ಲಾಭ ಮಾಡ್ಕೋಬೇಕಂತ ಯಾವುದೇ ಕಾರಣಕ್ಕೆ ಹೋಗಬಾರ್ದು. ಕಾಂಪಿಟೇಟರ್ಸ್ ತುಂಬಾ ಇರ್ತಾರೆ, ತಿನ್ ಮಾರ್ಜಿನ್ ಇಟ್ಕೊಳ್ಳಿ. ಸೊ ಲಾಂಗ್ ಟರ್ಮಲ್ಲಿ ಅದು ಬೆನಿಫಿಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಸಸ್ಟೈನಬಿಲಿಟಿ ಆಗುತ್ತೆ ಅವ್ರಿಗೆ. ಯಾವತ್ತೋ ಒಂದಿನ ನನಗೆ ಏನೇ ಮಾಡಿದ್ರು ನನಗೆ ಪ್ರಾಫಿಟ್ ಇಲ್ಲ, ನನ್ನ ಕಸ್ಟಮರ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತಾನೆ. ಹಂಗೆ ಆಗಬಾರ್ದು. ಸಸ್ಟೈನಬಿಲಿಟಿ ಬೇಕು ಅಂದ್ರೆ ಈ ಲಾಜಿಕ್ಸ್ನ ಫಾಲೋ ಮಾಡಬೇಕು. ಓಕೆ ಪವನ್ ಅವರೇ, ಸುಮಾರು ಎಷ್ಟು 13 ವರ್ಷದಿಂದ ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ತೀವಿ. 2008 ಶುರು ಮಾಡಿರೋದು. ಹೌದು ಸರ್. ಸೊ ನೆಕ್ಸ್ಟ್ ಈಗ 2023 ಎಂಡಲ್ಲಿ ಇದ್ದೀವಿ ನಾವು, 24 ಶುರು ಆಗ್ತಾ ಇದೆ ಇನ್ನೇನು. ಸೊ ಮುಂದಿನ ಜರ್ನಿ ಬಗ್ಗೆ ಯೋಚನೆ ಮಾಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಯೋಚನೆ ಮಾಡಿದ್ದೀರಾ? ನಿಮ್ಮ ಬಿಸ್ನೆಸ್ನ ಯಾವ ಹಂತಕ್ಕೆ ತೊಗೊಂಡೋಗ್ಬೇಕು? ಏನು ಪ್ಲ್ಯಾನ್ಗಳಿದೆ ನೆಕ್ಸ್ಟ್? ಸರ್, ಆ್ಯಸ್ ವಿ ಆರ್ ಇಂಟು ಲೈಕ್ ಫುಡ್ ಡಿವಿಷನ್ ಅಂತ ಇರೋದ್ರಿಂದ ನಮ್ದೇನಾಗಿದೆ ಅಂದರೆ, ಇವತ್ತು ನೋಡಿ ರಷ್ಯಾ ಯುಕ್ರೇನ್ ವಾರ್ ಆಗ್ತಿದೆ, ವಿಚ್ ಇಸ್ ಬೆನಿಫಿಟ್ ಫಾರ್ ಅಗೇನ್ ಇಂಡಿಯಾ. ಆ್ಯಂಡ್ ಆಲ್ಸೋ ಬೇರೆ XYZ ನಮ್ಮ ಕಾಶ್ಮೀರಲ್ಲಿ ಮತ್ತು ವಾರ್ ಸ್ಟಾರ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. POK ಅಕ್ವೈರ್ ಮಾಡ್ಕೊಬೇಕಂತ ಹೇಳಿಬಿಟ್ಟು ಇವತ್ತು ಪಾಕಿಸ್ತಾನಲ್ಲಿ ಫುಡ್ ಕ್ರೈಸಿಸ್ ಬಂದಿದೆ. ಸೊ ಒನ್ಸ್ ಅಗೇನ್ ಇಟ್ ಈಸ್ ಬೆನಿಫಿಟ್ ಫಾರ್ ಇಂಡಿಯಾ. ನಮ್ಮ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಹಂಗೆ ಆಗಿಬಿಟ್ಟು 2024-25 ರೇಂಜಲ್ಲಿ ಇವತ್ತೇನು ನಾವು ಪದಾರ್ಥ ನಾವೇನು ಸೇಲ್ ಮಾಡ್ತಾ ಇದ್ದೀವಿ, ಇಟ್ ವಿಲ್ ಬಿ ಸಮಥಿಂಗ್ ಅರೌಂಡ್ 2x in 24-25. ಸೊ ವಿಚ್ ಇಸ್ ಸಿನ್ಸಿಯರ್ ರಿಕ್ವೆಸ್ಟ್, ಯಾರೇ ಇದ್ರೂ ನಮ್ಮ ಕಮಾಡಿಟಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಒಂದು ಜನರಿಗೆ ಹೇಳಿದ್ರಿ, ನಿಮ್ಮದು ಪ್ಲಾನ್ ಏನಿದೆ? ನೀವು ಏನು ನಿಮ್ಮದು ಎಕ್ಸ್ಪ್ಯಾನ್ಷನ್ನು ಅಥವಾ ಆ ಥರದ್ದು ಏನು ಪ್ಲಾನ್ ಇದೆ? ನೀವು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ? ಹೌದು ಸರ್. ಸೊ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತಾರೆ, ನಿಮಗೆ ಏನೆಲ್ಲ ಪ್ಲಾನ್ಗಳಿದೆ ನಿಮ್ಮದು? ಸರ್, ನಾನು ಫ್ಯಾಕ್ಟ್ರಿ ಎಕ್ಸ್ಪ್ಯಾನ್ಷನ್ ಮಾಡ್ಕೊತೀನಿ. ನಮ್ಮದು ಇವತ್ತು ಮಿಲೆಟ್ ಬೇಸ್ಡ್ ಫ್ಯಾಕ್ಟ್ರೀಸ್ ಇರೋದು. ಸೊ ಇವತ್ತು ಆ್ಯಸ್ ಅನ್ ಮೋದಿಜಿ ಹೇಳೋದ್ರಿಂದ ಇವತ್ತು ಮಿಲೆಟ್ಗೆ ಹೆಲ್ತ್ಗೆ ತುಂಬ ಒಳ್ಳೇದಾಗ್ತಿದೆ. ಇದನ್ನು ನೀವು ಪದಾರ್ಥನ ಯೂಸ್ ಮಾಡಿ ಒಂದು BP ಆಗ್ಬೋದು, ಶುಗರ್ ಆಗ್ಬೋದು, ಎಲ್ಲದಕ್ಕೂ ಒಂದು ರೈಸ್ ಅನ್ನೋದನ್ನ ತಿಂದಾಗ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಗ್ಲುಟಾಥಿಯನ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಅದಕ್ಕೋಸ್ಕರ ನೀವು ಇದನ್ನ ಮಿಲೆಟ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಭಾಗವಾಗಿ ನಾವೇನು ಮಾಡಿದ್ದೀವಿ, ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಆ ಇಂಡಸ್ಟ್ರಿನ ಎಕ್ಸ್ಪೆನ್ಷನ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ 175 ರೆಸಿಪೀಸ್ನ ಇವತ್ತು ನೀವು ಅನ್ನದಲ್ಲಿ ಏನು ಟೇಸ್ಟ್ ನೋಡ್ತಿದ್ದೀರೋ, ರೈಸಲ್ಲಿ ಏನು ಟೇಸ್ಟ್ ನೋಡ್ತಿದ್ದೀರೋ, ಅದೇ ಟೇಸ್ಟ್ ಮಿಲೆಟ್ಸಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ವಿಚ್ ಇಸ್ ನಾಟ್ ಪಾಸಿಬಲ್. ರೈಸಲ್ಲಿ ಏನು ಮಾಡೋಕ್ಕೆ ಆಗದೇ ಇರೋ ಅಂಥ ತಿಂಡಿನೂ ಸಹ ಮಿಲೆಟಲ್ಲಿ ಮಾಡಬಹುದು. ಅದನ್ನು ರಿಯಲೈಸೇಷನ್ ಕೊಡ್ತಾ ಇದ್ದೀನಿ ಪಬ್ಲಿಕ್ಗೆ. ಆ್ಯಂಡ್ ಹೆಲ್ತಿನೂ ಕೂಡ ಸಚ್ ದಟ್ ವೇರ್ ಪ್ರಾಫಿಟಬಿಲಿಟಿ ಬರುತ್ತೆ, ಇನ್ವೆಸ್ಟರ್ಸ್ಗೆ ಇದು ಪ್ರಾಫಿಟಬಿಲಿಟಿ ಬರುತ್ತೆ. ದಿಸ್ ಇಸ್ ಮೈ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು, ದಿಸ್ ಇಸ್ ಮೈ ಫ್ಯೂಚರ್ ವಿಷನ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಂಡಿಯನ್ ಫುಡ್ಡನ್ನು ಫಾರಿನರ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ವಿಚ್ ಇಸ್ ಮಿಲೆಟ್ ಬೇಸ್ಡ್, ವಿಚ್ ಇಸ್ ನಾಟ್ ಟಿಲ್ ನೌ ದೇರ್ ಇನ್ ದ ಮಾರ್ಕೆಟ್. ತುಂಬ ಲಿಮಿಟೆಡ್ ಎಲ್ಲ ಇದ್ದಾರೆ. ಸಚ್ ದಟ್ ಅದೇನಾಗುತ್ತೆ, ಇಂಡಿಯನ್ಸ್ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಯಾರಿದ್ದಾರೆ ಅವ್ರಿಗೆ ಈ ಟೇಸ್ಟ್ ಖಂಡಿತ ಇಷ್ಟ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೆಡ್. ಬರೀ ಇಂಡಿಯನ್ಸ್ಗೆಲ್ಲ, ಅಲ್ಲಿರುವಂಥ ಬೇರೆಗೂ ಕೂಡ, ಬೇರೆಯವ್ರಿಗೂ ಇದು ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಮತ್ತು ಹೆಲ್ತ್ಗೂ ಒಳ್ಳೇದು, ರುಚಿನೂ ಇದ್ದರೆ ಯಾಕೆ ಬೇಡ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಪವನ್, ಕೊನೆಯದಾಗಿ ನಿಮ್ಮ ಈ ಜರ್ನಿನಲ್ಲಿ ಸಾಕಷ್ಟು ಸಕ್ಸಸ್ಗಳನ್ನ ಕಂಡ್ಕೊಂಡು ಬಂದು ನೀವು ಇಲ್ಲಿ ತನಕ ಬಂದಿದ್ದೀರಾ ಮತ್ತು ನೆಕ್ಸ್ಟ್ ತುಂಬ ದೊಡ್ಡ ಜರ್ನಿ ಬಾಕಿ ಇದೆ. ಸೊ ಈಗ ನಿಮ್ಮ ಜರ್ನಿನಲ್ಲಿ ನಿಮ್ಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಯಾರಿಗೆಲ್ಲ ನೀವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ, ಅದ್ರ ಬಗ್ಗೆ ಹೇಳ್ಬೋದಾ? ಎಸ್ ಸರ್, ನನಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕಾಗಿರೋದು ಫಾರ್ಮರಿಗೆ ಫಸ್ಟ್ ಇಂಪಾರ್ಟೆಂಟ್. ಅವರಿಂದ ನಾವಿದ್ದೀವಿ. ಅದಾದ ನಂತರ ಬೇರೆ ಸಪ್ಲೈಯರ್ಸ್ ಆಗ್ಬೋದು, ನಮ್ಮ ಕಂಪನಿ ಪೀಪಲ್ ಆಗ್ಬೋದು, ನಮ್ಮ ಟೀಮ್ ಮೇಟ್ಸ್ ಆಗ್ಬೋದು, ಎಲ್ಲ ಇವ್ರ ಮೇಲೆ ಡಿಪೆಂಡ್ ಆಗಿರೋದು. ಸೊ ಇವರೆಲ್ಲರಿಗೂ ನಾನೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತಂದೆ ತಾಯಿಗಳು, ನಿಮ್ಮ ವೈಫು? ಎಸ್. ಓಕೆ. ಅವರೆಲ್ಲನೂ ನನಗೆ, ನಾನು ಏನೇ ಡಿಸಿಷನ್ ಏನೇ ತೊಗೊಂಡ್ರು ನಾನು ಪರ್ಫೆಕ್ಟಾಗಿ ತೊಗೊತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಲೀಫ್ ಮಾಡಿದ್ದಾರೆ. ಸಚ್ ದಟ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಫ್ಯಾಮಿಲಿ ಮೆಂಬರಿಗೆ. ನನ್ನನ್ನು ಟ್ರಸ್ಟ್ ಮಾಡಿದಾರಲ್ವ, ಇವತ್ತು ನಾನು ಈ ಸ್ಥಾನಕ್ಕೆ ಇರಬೇಕಂದ್ರೆ ಖಂಡಿತ ನನ್ನ ಫ್ಯಾಮಿಲಿ ಸಪೋರ್ಟ್ ಬೇಕು. ಆ ಸಪೋರ್ಟ್ ಅವ್ರು ನನಗೆ ತುಂಬ 100% ಕೊಟ್ಟಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ. ದಟ್ ಈಸ್ ವೈ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಮೈ ಫ್ಯಾಮಿಲಿ. ಸೊ ಸ್ನೇಹಿತರೆ, ಇದು ನಮ್ಮ ಪವನ್ ಅವರೊಂದಿಗೆ ಮಾತುಕತೆ. ಪವನ್, ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜರ್ನಿನ ಹೇಳ್ಕೊಂಡು ಬಂದ್ರಿ. ನನಗೆ ಹೊಸ ಅನುಭವ ಇದು. ಆ್ಯಕ್ಚುಲಿ ನಾನು ಬೇರೆ ಆಂಟ್ರಪ್ರನರ್ ಜೊತೆ ಮಾತಾಡಿದ್ದೀನಿ, ಬಟ್ ಈ ಆಗ್ರೋ ಆಂಟ್ರಪ್ರನರ್ ಜೊತೆ ಮಾತಾಡಿದ್ದು ಇದೇ ಮೊದಲನೇ ಬಾರಿಗೆ. ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸೆಕ್ಟರ್ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಆದರೆ ಯಾವಾಗಲೂ ದುಸ್ಥಿತಿಯಲ್ಲೇ ಇರ್ತಾನೆ ರೈತ. ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡೋದು ಮತ್ತು ಅದನ್ನು ಲಾಭದಾಯಕ ಉದ್ಯಮ ಮಾಡೋದು ತುಂಬ ಮುಖ್ಯ, ಕೃಷಿನ. ಸೊ ಆ ನಿಟ್ಟಿನಲ್ಲಿ ಅರ್ಕ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ನನಗನ್ಸುತ್ತೆ. ಅರ್ಕಾನು ಬೆಳಿಬೇಕು ಮತ್ತು ಅರ್ಕ ಜೊತೆಗೆ ರೈತರು ಬೆಳಿಬೇಕು ಮತ್ತು ಅದು ಜನಸಾಮಾನ್ಯರಿಗೆ ಎಲ್ರಿಗೂ ಲಾಭ ಆಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ. ಅವಾಗ ಮಾತ್ರ ಒಂದು ಕಂಪ್ನಿಗೆ ಲಾಭ ಆಗುತ್ತೆ ಮತ್ತು ಫೈನಲಿ ಒಂದು ದೇಶಕ್ಕೆ ಲಾಭ ಆಗುತ್ತೆ ಅಲ್ವಾ ಪವನ್ ಅವರೇ? ಹೌದು ಸರ್, ಖಂಡಿತ. ಸೊ ಕೊನೆಯದಾಗ ನಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಆಡಿಯನ್ಸ್ಗೆ?
ಯು ಕ್ಯಾನ್ ಸಿ ದಟ್ ಕ್ಯಾಮ್ರಾ ಆ್ಯಂಡ್ ಯು ಕ್ಯಾನ್ ಟೆಲ್ ಇಫ್ ಯು. ನಮಸ್ತೆ ಎಲ್ಲರಿಗೂ ನನ್ನ ಕಡೆಯಿಂದ. ನನ್ನ ಹೆಸರು ಪವನ್ ಅಂತ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಾನು ಯಾರಂತ ಹೇಳಿಬಿಟ್ಟು. ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ ನನಗೆ ಖಂಡಿತ ಬೇಕು. ನಮ್ಮ ಕಂಪನಿಗೆ ರೈತರಿಗೆ ಅನುಕೂಲ ಆಗುತ್ತೆ, ಜೊತೆಗೆ ಬಿಸ್ನೆಸ್ ಮ್ಯಾನ್ಗೂ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಪ್ರಾಫಿಟಬಿಲಿಟಿನಲ್ಲಿ ಇರ್ತೀರಾ ಬಿಸ್ನೆಸ್ ಮ್ಯಾನ್ಸ್, ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಇದಾಗಿತ್ತು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಪವನ್ ಅವರೊಂದಿಗೆ ಮಾತುಕತೆ. ಪವನ್ ಅವರು ಅರ್ಕಾ ಈ ಒಂದು ಗ್ರೂಪ್ ಆಫ್ ಕಂಪನೀಸ್ನ ಚೇರ್ಮನ್. ಇದು ಆಗ್ರೋ ಬೇಸ್ಡ್ ಕಂಪನಿ. ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಎಲ್ಲ ವರ್ಟಿಕಲ್ಸ್ಗಳನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಲಾಭ ಆಗೋ ಥರ, ಅದು ಕೃಷಿಕರಿಂದ ಹಿಡ್ಕೊಂಡು ಮೀಡಿಯೇಟರಿಂದ ಹಿಡ್ಕೊಂಡು ವ್ಯಾಪಾರಿಗಳಿಂದ ಹಿಡ್ಕೊಂಡು ಮತ್ತು ನಮ್ಮಂಥ ಎಂಡ್ ಕಸ್ಟಮರ್, ಅಂದರೆ ನಾವೇನು ಮಾಡ್ತೀವಿ, ಅಕ್ಕಿ ಹೋಗಿ ತೊಗೊಂಡು ಬರ್ತೀವಿ, ಇಲ್ಲ ಅಂತಂದರೆ ಮಿಲೆಟ್ ತೊಗೊಂಡು ಬರ್ತೀವಿ, ಇಲ್ಲಾಂದರೆ ಒಂದು ಪ್ಯಾಕ್ಡ್ ಫುಡ್ ತೊಗೊಂಡು ಬರ್ತೀವಿ. ನಮಗೂ ಅದು ಜೇಬಿಗೆ ಭಾರ ಆಗಬಾರ್ದು ಮತ್ತು ನಮ್ಮ ಹೆಲ್ತ್ ಕೂಡ ಒಳ್ಳೆಯದಾಗಿರಬೇಕು. ಆ ದೃಷ್ಟಿಯಿಂದ ಎಲ್ಲವನ್ನೂ ಸಮಗ್ರವಾಗಿ ನೋಡಿಕೊಂಡು ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಹಾರೈಕೆ ಏನಂದರೆ ಅವ್ರ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗಲಿ ಮತ್ತು ಒಂದು ಅರ್ಕಾ ಅನ್ನೋದೊಂದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಬ್ರ್ಯಾಂಡ್ ಆಗಲಿ, ಇಡೀ ಜಗತ್ತಲ್ಲಿ ಗೊತ್ತಾಗೋ ಥರ ಒಂದು ಬ್ರ್ಯಾಂಡ್ ಆಗಲಿ. ಯಾಕೆಂದರೆ ಆ ಥರ ಬಿಸ್ನೆಸ್ಮನ್ಗಳಿಂದ, ಆ ಥರ ಒಂದು ಎಂಟಿಟಿಗಳಿಂದ ನಮ್ಮ ದೇಶದ GDP ಜಾಸ್ತಿ ಆಗುತ್ತೆ, ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಆಗುತ್ತೆ, ಒಂದು ದೇಶ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ರೈತರ ಹಿತದೃಷ್ಟಿಯಿಂದ ಅದನ್ನು ಮಾಡೋದು ತುಂಬ ಮುಖ್ಯ. ಯಾಕೆಂದರೆ ಎಲ್ಲರಿಗಿಂತ ಅತ್ಯಂತ ದುಸ್ಥಿತಿಲಿರೋದು ರೈತ. ಅದನ್ನು ನಾನು ಯಾವಾಗಲೂ ಕೇಳ್ತಾ ಇದ್ದೆ. ಆ ಒಂದು ವಿಷನ್ ಹಾಗೆ ಮುಂದುವರಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಕಾರ್ಯಕ್ರಮ ನೋಡಿ ಏನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಸಲ ನಾವು ಅದನ್ನು ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.